ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನವರಾತ್ರಿ ದಿವಸದ 3ನೇ ದಿವಸ ಆಗಿರೋದ್ರಿಂದ ನಾವಿವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಭೈರವಿ ದೇವಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಬನಶಂಕರಿ ದೇವಿ ಬಗ್ಗೆ ಎಲ್ರಿಗೂ ಗೊತ್ತಲ್ವ. ಬಾದಾಮಿಯಲ್ಲಿ ರಾಕ್ಷಸರೆಲ್ಲ ತೊಂದರೆ ಕೊಡಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ ಯಜ್ಞದಿಂದ ಹುಟ್ಟಿರ್ತಕ್ಕಂಥ ದೇವಿನೇ ಬನಶಂಕರಿ ದೇವಿ ಅಂತೆ. ಬನಶಂಕರಿ ದೇವಿ ಅಂದರೆ ಪಾರ್ವತಿ ರೂಪನೇ, ಹೆಸರು ಬೇರೆ ಅಷ್ಟೇ. ಪಾರ್ವತಿ ದೇವಿನೇ ಬನಶಂಕರಿಯಾಗಿ ಬರೋದು. ಬಂದುಬಿಟ್ಟು ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾರೆ ಅವರು. ಹಂಗಾಗಿ ಈ ನವರಾತ್ರಿಯಲ್ಲಿ ಬನಶಂಕರಿ ದೇವಿಗೆ ಸುಮಾರು ನವದುರ್ಗೆಯರ್ದು ಪ್ರತಿ ದಿವಸನೂ ಅಲಂಕಾರ ಮಾಡ್ತಾರೆ. ಇದು ಬನ್ನಿ ಮರ, ಇದು ಇನ್ನೇ ನವರಾತ್ರಿಯಲ್ಲಿ ಬನ್ನಿ ಮರ 4 ಗಂಟೆಯಲ್ಲಿ ಪೂಜೆ ಮಾಡಿರೋದು ತುಂಬ ಒಳ್ಳೆಯದಲ್ವ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಬಂದು ಪೂಜೆ ಮಾಡ್ತಾರೆ. ಬನ್ನಿ ಮರಕ್ಕೆ ಬನ್ನಿ ಮರ ಪ್ರದಕ್ಷಿಣೆ ಹಾಕಬೇಕು. ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡೋದನ್ನ ಯಾರೂ ನೋಡಬಾರ್ದು ಅಂತ ಹೇಳ್ತಾರೆ. ಇದು ಶಿವ ಪಾರ್ವತಿ ವಿಘ್ನೇಶ್ವರ. ಇದು ಬನಶಂಕರಿ ಟೆಂಪಲ್ ಅಲ್ಲಿ ಹಿಂದ್ಗಡೆ ಇದು ಚಿತ್ರ ಈ ಥರ ಮಾಡಿದ್ದಾರೆ. ಆಗಲೇ ನೋಡಿದ್ನಲ್ಲ ನವಗ್ರಹ. ಮತ್ತು ಇಲ್ಲಿ ಕಟ್ಟೆ ಮೇಲೆ ಇಲ್ಲೆಲ್ಲ ನಾಗರಕಲ್ಲು ಇಟ್ಟಿದ್ದಾರೆ. ನಾಗರ ಪಂಚಮಿಯಲ್ಲಿ ಅಲ್ಲೇ ನಾಗರಕಲ್ಲಿಗೆ ಹಾಲು ಹಾಕ್ತಾರೆ. ಮತ್ತು ಇಲ್ಲಿ ಹಿಂದ್ಗಡೆ ಇಲ್ಲಿ ಶಿವನ ಕೂಡಿಸಿದ್ದಾರೆ. ಕುಂಕುಮಾರ್ಚನೆ ಮಾಡೋದಕ್ಕೆ ಇಲ್ಲಿ ಮಾಡಿಸ್ತಾರೆ ಕುಂಕುಮಾರ್ಚನೆ. ನೋಡಿ, ಶಿವ ಮೇಲೆ, ಕೆಳಗಡೆ ಬನಶಂಕರಿ ಮಾತೆ ಕೂಡಿಸ್ಬಿಟ್ಟು ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಟೆಂಪಲ್ಲು. ಇದು ನಮ್ಮ ಚಳ್ಳಕೆರೆಯಲ್ಲೇ ಇರೋದು. ಇದು ಪ್ರತಿ ದಿವಸನೂ ಒಂದೊಂದು ಅಲಂಕಾರ ಮಾಡ್ತಾರೆ ದೇವಿಗೆ. ಇದು ಕುಂಕುಮಾರ್ಚನೆಗೋಸ್ಕರ ಇಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಬನದ ಹುಣ್ಣಿಮೆ ಬರುತ್ತಲ್ಲ, ಅವತ್ತು ಇಲ್ಲಿ ತೇರು ಎಳಿತಾರೆ. ಇಲ್ಲಿ ಎಲ್ಲ ಫೋಟೋಗಳು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ, ವೀರಭದ್ರ ಸ್ವಾಮಿ, ಆಂಜನೇಯ, ಉಕ್ಕುಡ್ಗಾತ್ರಿ, ಸಾಯಿಬಾಬಾ, ಶಿವ ಪಾರ್ವತಿ, ಇಲ್ಲೆಲ್ಲ ಕುಂಕುಮ ಅರ್ಚನೆ ರೆಡಿ ಮಾಡಿದ್ದಾರೆ. ಇವರು ಎಲ್ಲ 108 ಅಷ್ಟೋತ್ತರ ಹೇಳ್ಬಿಟ್ಟು ಎಲ್ರಿಗೂ ಅಕ್ಷತೆ ಕೊಟ್ಟು ಅಕ್ಷತೆನೆಲ್ಲ ಹಾಕ್ಸಿದ್ರು. ಅದು ಪೂಜೆ ನಡೀತಾ ಇದೆ ಇಲ್ಲಿ. ಈಗ 108 ಬನಶಂಕರಿ ದೇವಿದ ಅಷ್ಟೋತ್ತರ ಹೇಳ್ಬಿಟ್ಟು ಅಕ್ಷತೆ, ಪ್ರತಿಯೊಂದು ಸ್ತೋತ್ರಕ್ಕೂ ಅಕ್ಷತೆ ಹಾಕ್ತಾರೆ. ಬಾದಾಮಿ ಬನಶಂಕರಿ ಭಾಳ ಫೇಮಸ್ ಅಲ್ವಾ. ಅದ್ರದ್ದೇ ಇಲ್ಲಿ ಸಣ್ಣ ದೇವಸ್ಥಾನ ಇದೆ, ಆದರೆ ತುಂಬ ಚೆನ್ನಾಗಿದೆ. ಸುವರ್ಣ ಕರ್ನಾಟಕದ ಚಾಲುಕ್ಯರ ಕಾಲದಿಂದಲೂ ಪೂಜಿಸಲ್ಪಡುವ ದೇವತೆ ಅಂತೆ. ಇವತ್ತು ಹಸಿರು ಬಣ್ಣ ಆಗಿರೋದ್ರಿಂದ ಎಲ್ಲರೂ ಹಸಿರು ಸೀರೆ ಉಟ್ಕೊಂಡು ಬಂದಿದ್ದರು. ಬಾದಾಮಿಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡ್ರಿ. ಎಲ್ಲರೂ ಈಗ ಅಕ್ಷತೆಯಲ್ಲಿ ಸ್ತೋತ್ರಕ್ಕೆ ಅಕ್ಷತೆ ಹಾಕ್ತಾಯಿದ್ದಾರೆ. ಅವೆಲ್ಲ ಮತ್ತೆ ಅಕ್ಷತೆಗಳಲ್ಲಿ ಇಸ್ಕೊಂಡ್ಬಿಟ್ಟು ದೇವರಿಗೆ ಹಾಕ್ತಾರೆ. ಹಿಂದೆ ದುರ್ಗಮಾಸುರ ಎಂಬ ಉಗ್ರ ಅಸುರನಿದ್ದಂತೆ ತಿಲಕಾರಣ್ಯ ಅಂತ ಕಾಡಿನಲ್ಲಿ ವಾಸಿಸುತ್ತಿದ್ದನಂತೆ. ಅಲ್ಲಿ ಜನ ವಾಸ ಮಾಡೋರಿಗಲ್ಲದೆ ಋಷಿಮುನಿಗಳಿಗೂ ಕಷ್ಟ ಕೊಡ್ತಿದ್ದಂತೆ ದುರ್ಗಮಾಸುರ. ಅವರು ಹಿಂಸೆಯನ್ನು ತಾಳಲಾರದೆ ಮುನಿಗಳು ದೇವತೆಗಳ ಮೊರೆ ಹೋದ್ರಂತೆ. ಆ ಸಮಯದಲ್ಲಿ ಪಾರ್ವತಿಯ ರೂಪವಾದ ಆದಿಶಕ್ತಿಯು ಕುಂಡದಿಂದ ಕಾಣಿಸಿಕೊಂಡು ದುರ್ಗಮಾಸುರನನ್ನು ಸಂಹರಿಸಿದಳು ಅಂತ ಹೇಳ್ತಾರೆ. ಬನ ಎಂದರೆ ಅರಣ್ಯ ಮತ್ತು ಶಂಕರಿ ಎಂದರೆ ಪಾರ್ವತಿ
ರೂಪ ಅಥವಾ ಶಂಕರನ ಶಕ್ತಿ. ಆದ್ದರಿಂದ ಬನಶಂಕರಿ ಎಂಬ ಹೆಸರು ಬಂತಂತೆ. ಬನಶಂಕರಿ ಇನ್ನೊಂದು ಹೆಸರು ಶಾಕಾಂಬರಿ ಅಂತಂದು ಹೇಳ್ತಾರೆ. ಈಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ದಿವಸನೂ ನವ ದುರ್ಗೆಯರ್ದು ಪ್ರತಿ ದಿವಸನೂ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಹಿಂದ್ಗಡೆ ಸರಸ್ವತಿ. ಈಗ ಎಲ್ಲ ಇದು ಕುಂಕುಮಾರ್ಚನೆಗೆಲ್ಲ ರೆಡಿ ಮಾಡಿದ್ದಾರೆ. ನಾವು ಕುಂಕುಮಾರ್ಚನೆ ಮಾಡಿಸಿದ್ವಿ. ಇಲ್ಲಿ ಅಭಿಷೇಕನೂ ಇರುತ್ತೆ ನವರಾತ್ರಿ ಮುಗಿಯೋವರೆಗೂ ಅಮ್ಮನವರಿಗೆ. ನನ್ನ ವಿಡಿಯೋ ನೋಡ್ತಿರೋರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವೆಲ್ಲ ಅಲ್ಲಿ ಕುಂಕುಮಾರ್ಚನೆ ಕೂತ್ಕೊಂಡಿದ್ವಿ. ಅಲ್ಲಿ ಮಂಗಳಾರತಿ ಮಾಡ್ತಾಯಿದ್ದಾರೆ ನವಗ್ರಹಗಳಿಗೆ. ಇಲ್ಲಿನೂ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಲಕ್ಷ್ಮೀ ರೂಪ. ಒಂದು ಸೈಡು ನವಗ್ರಹ ಮಾಡಿದ್ದಾರೆ. ಇದು ವಿಘ್ನೇಶ್ವರ. ಇವೆಲ್ಲ ನವಗ್ರಹಗಳು. ಇದು ನೋಡಿ ನಾಗರಕಟ್ಟೆ ಮತ್ತು ಬನ್ನಿ ಮರ ಇದೆ ಇದರಲ್ಲಿ. ಬನ್ನಿ ಮರ 9 ದಿವಸನೂ ಪೂಜೆ ಮಾಡಿರೋ ದೇವಿ ಭೂಮಿಗೆ ಬಂದಾಗ ಈ ಬನ್ನಿ ಮರದಲ್ಲಿ ವಾಸ ಮಾಡ್ತಾಳಂತೆ ಈಗ 9 ದಿವಸ. ಹಂಗಾಗಿ ಬನ್ನಿ ಮರ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಮತ್ತು ನಾವು ಬೇಡಿದ ವರಗಳನ್ನ ಕೊಡ್ತಾಳೆ ಅಂತಂದು ಈ ಬನ್ನಿ ಮರನ ಪೂಜೆ ಮಾಡ್ತಾರೆ 9 ದಿವಸ. ಮತ್ತು ಈ ಬನ್ನಿ ಪತ್ರೆ ವಿಜಯದಶಮಿ ದಿವಸ ತಂದುಬಿಟ್ಟು ಅದನ್ನು ಬನ್ನಿ ಚಿನ್ನ ಇದ್ದಂಗಂತೆ. ಹಂಗಾಗಿ ಬಂಗಾರದ ಪೆಟ್ಟಿಗೆಯಲ್ಲಿ, ದುಡ್ಡಿನ ಪೆಟ್ಟಿಗೆಯಲ್ಲೆಲ್ಲ ಇಟ್ಕೊಳ್ತಾರೆ, ಜಾಸ್ತಿ ಆಗುತ್ತೆ ಅಂತಂದು. ಬನ್ನಿ ಪತ್ರೆನ ದುಡ್ಡು ಬಂಗಾರ ಎಲ್ಲ ಜಾಸ್ತಿ ಆಗುತ್ತೆ ಅಂತಂದು. ಅವತ್ತಿನ ದಿವಸ ಬನ್ನಿ ಪತ್ರೆಗೆ ಅಷ್ಟು ಬೆಲೆ ಇರುತ್ತೆ. ವಿಜಯದಶಮಿ ದಿವಸ ಹೊಲದಲ್ಲಿ ಎಲ್ಲಾದರೂ ಬನ್ನಿ ಮರ ಇದ್ರೂ ಅಷ್ಟೇ, ಅದಕ್ಕೆಲ್ಲ ದೀಕ್ಷೆ ಮಾಡಿಬಿಟ್ಟು ಪೂಜೆ ಮಾಡಬೇಕು, ಅದನ್ನು ಕಡಿಬಾರ್ದು ಜಮೀನಿನಲ್ಲಿ ಬನ್ನಿ ಮರ ಇದ್ದರೆ. ತುಂಬ ಒಳ್ಳೆಯದು ಬನ್ನಿ ಮರ. ಅದರಲ್ಲಿ ದೇವಿ ವಾಸವಾಗಿರ್ತಾಳೆ. ಶಿವ ಪಾರ್ವತಿ ಇಬ್ಬರೂ ಬನ್ನಿ ಮರದಲ್ಲಿರ್ತಾರೆ. ಇದಕ್ಕೆಲ್ಲ ಕುಂಕುಮಾರ್ಚನೆಗೆ ರೆಡಿ ಮಾಡಿದ್ದಾರೆ. ಕುಂಕುಮಾರ್ಚನೆ ಆದರೂ ಮಾಡಿಸ್ಬೋದು, ಇಲ್ಲಾಂದರೆ ಅಭಿಷೇಕನಾದರೂ ಮಾಡಿಸ್ಬೋದು. ನನ್ನ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಕುಂಕುಮಾರ್ಚನೆಗೆ ಇವರೆಲ್ಲ ಕೂತ್ಕೊಂಡಿದ್ದಾರೆ.
ಕುಂಕುಮಾರ್ಚನೆ ಆದಮೇಲೆ ಮತ್ತೆ ಮಂಗಳಾರತಿ ಮಾಡಿದರು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.